ಇದು ಅಗ್ನಿಸಾಕ್ಷಿ ಏನತ್ತೆ ಇದೆಲ್ಲ ಅಂತಾರೆ. ನಮ್ಮ ಬಟ್ಟೆ ಇದೆಲ್ಲ ಯಾಕೆ ಚೆಲ್ಲಾಪಿಲ್ಲಿ ನೋಡಮ್ಮ, ನೀನಂತೂ ಈ ಮನೆ ಸಾಕೋದಿಲ್ಲ, ಯಾಕಂದರೆ ಈ ಉದ್ಧಾರ ಮಾಡೋದಿಲ್ಲ. ಮೇಲ್ಗಡೆ ಯಾರೋ ಬರ್ತೀನಿ ಅಂತ ರೂಮ್ಗೆ ಯಾರೋ ಒಂದು 10,000 ಕೊಟ್ಟರೆ ನಮ್ಮ ಕಷ್ಟ ಕಾಲಕ್ಕೂ ಆಗುತ್ತೆ, ನಮ್ಮ ಕಷ್ಟ ದಿನಗಳಿಗೂ ಹೆಲ್ಪ್ ಆಗುತ್ತೆ ಅಂತ ರೂಮ್ ಕೊಟ್ಟೆ. ಆಯಿತು, ಕೊಟ್ಟರೆ ಏನಾಯ್ತು, ಈಗ ನಮ್ಮ ಬಟ್ಟೆ ಯಾಕೆ ಚೆಲ್ಲಾಪಿಲ್ಲಿ ಮಾಡಿರಿ ಅಂತ ಅವ್ರ ತಂಗಿ ಜಗಳ ಆಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಅವರು ಅರವಿಂದ್ ಸಾರು ರೂಮಲ್ಲಿ ಅವರು ಅದೇ ಟೈಮಿಗೆ ಆ ಹುಡುಗ ಬರ್ತಾನೆ. ಅದೇ ರೆಂಟಿಗೆ ಯಾರಿರ್ತಾರೆ ಅವರು. ಈ ಕಡೆ ಅರವಿಂದ್ ಸರ್ ರೂಮೊಳಗೆ ನಿಂತ್ಕೊಂಡು ಅವರ ಅಂಬಿಕಾ ಮೇಡಮ್ ಅವ್ರ ಫೋಟೋ ಹಿಡ್ಕೊಂಡು ಮಾತಾಡ್ತಾ ಇರ್ತಾರೆ. ನೋಡಂಬಿಕಾ, ನಾನು ಜೀವನದಲ್ಲಿ ಎಷ್ಟೇ ಸಕ್ಸಸ್ ಆಗಿರ್ಬೋದು, ಆದರೆ ನಿನ್ನ ಮಗನ ತಿದ್ದೋದ್ರಲ್ಲಿ ತಪ್ಪಿದ್ದೀನಿ, ನಾನು ಎಡವಿದ್ದೀನಿ. ಆದರೆ ಅವನ್ನ ಬದಲಾಯಿಸೋಕ್ಕೆ ತಿದ್ದೋಕ್ಕೆ ನನ್ನಿಂದ ಆಗ್ತಾಯಿಲ್ಲ ಅಂಬಿಕಾ, ನೋಡ್ತಾ ಇದೆಯಾ ನೀನು ಇದೆಲ್ಲ ಅಂತೆಲ್ಲ ಹೇಳಿ ಇಲ್ಲಿಂದ ರೂಮಿಂದ ಆಚೆ ಬರ್ತಾನೆ. ಈ ಕಡೆ ಯಾರು ನೀವು ಅಂತಂದರೆ ಅದೇ ಮೇಲ್ಗಡೆ ರಾಜು ಅಂತ ಬಾಡಿಗೆಗೆ ಬಂದಿರೋದು. ಅದೇ ನೀವೇನಾದರೂ ನನಗೆ ಹೆಲ್ಪ್ ಮಾಡಿದರೆ ನಮ್ಮ ಮಂಚ ಬೀರು ನನ್ನ ರೂಮಲ್ಲಿರೋದು ನಿಮ್ಮ ರೂಮಿಗೆ ಕೊಡ್ತೀನಿ, ಬೇಡಪ್ಪ ಅಂತೆಲ್ಲ ಹೇಳ್ತಾ ಆ ಕಡೆ ಅರವಿಂದ್ ಅವ್ರು ಹೊರಗೆ ಬರ್ತಿರೋ ಟೈಮಿಗೆ ಈ ಕಡೆ ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ಅಗ್ನಿ ಕೇಳ್ತಾನೆ. ಏನು ಅಂತೆಲ್ಲ ಕೇಳಿದೆ, ಏನು ನಿಮ್ಮ ಪ್ರಾಬ್ಲಮ್ಮು ಅಂತೆಲ್ಲ ಹೇಳ್ತಾನೆ. ಸ್ವಂತ ಮಗನಿಗೆ ಏನು ಮಾಡಬೇಕಂತ ಅನ್ಸಲ್ವಾ ನಿಮಗೆ ಅಂತೆಲ್ಲ ಹೇಳ್ತಾನೆ. ಅದೇ ಅರವಿಂದ್ ಅವರು ತಿರುಗಿ ನಿಂತಿರ್ತಾರೆ. ಇವರಿಬ್ಬರು ಜೋರು ಮಾತಾಡಿದ್ರೆ ಮನೆ ಮಂದಿ ಎಲ್ಲರೂ ಅಲ್ಲಿಗೆ ಸೇರ್ತಾರೆ. ಜಗಳ ಸ್ಟಾರ್ಟ್ ಆಯಿತು ಅಂತೆಲ್ಲ ಹೇಳಿ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದಾಗ ಈ ಕಡೆ ಅರವಿಂದ್ ಅವರು, ನಿಮ್ಮ ಸ್ವಂತ ಮಗಗೆ ಇಷ್ಟೆಲ್ಲ ಅವಮಾನ ಮಾಡಿರೋ ಹುಡುಗಿನೇ ಬೇಕಿತ್ತಾ ಪಿ ಎ, ಜಗತ್ತಿನಲ್ಲಿ ಬೇರೆ ಯಾರೂ ಸಿಗಲಿಲ್ವ ನಿನಗೆ ಪಿ ಎ ಅಂದರೆ, ನಿಮಗೆ ಪಿ ಎ ಆಗಬೇಕಂದ್ರೆ ನಿಮ್ಮ ಮಗನಿಗೆ ಅವಮಾನ ಮಾಡಿ ಇನ್ಸಲ್ಟ್ ಮಾಡಿರೋರು ಅಷ್ಟೇ ಕ್ವಾಲಿಫಿಕೇಷನ್, ಬೇರೆ ಏನೇದಂತೂ ಕ್ವಾಲಿಫಿಕೇಷನ್ ಬೇಕಾ ಅಂತೆಲ್ಲ ಹೇಳಿದರು. ಸುಮ್ಮನೆ ಇರೋ, ಯಾಕೋ ಹಿಂಗೆ ಮಾತಾಡ್ತಾ ಇದೆಯಾ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ರೇವತಿ ಟಾಪಿಕ್ ತೊಗೊತಾನೆ. ಒಟ್ಟು ರೇವತಿ, ನೀನು ನನ್ನ ಬಗ್ಗೆ ಮಾತಾಡು, ರೇವತಿ ಬಗ್ಗೆ ಮಾತ್ರ ಮಾತಾಡಬೇಡ ಅಂತೆಲ್ಲ ಹೇಳ್ತಾನೆ. ರೇವತಿ ಬಗ್ಗೆ ಮಾತಾಡಬೇಡ, ರೇವತಿ ಏನೋ ಹೇಳಕ್ಕೆ ಬಂದಾಗ ಅವ್ರ ಮಗ ಹಿಡ್ಕೊತಾನೆ ಕೈ, ಏನು ಮಾತಾಡಬೇಡ ನೀನು ಸುಮ್ಮನೆ ಇರೋ ಅಂತೆಲ್ಲ ಹೇಳಿ, ಸರಿ ಬಿಡು ಅಂತೆಲ್ಲ ಹೇಳಿ ರೇವತಿಗೆ ಆ ಬೀದಿಯಲ್ಲಿ ಹೋಗೋರು ಯಾರು ನಿಮ್ಮ ಮಗಗೆ ಎಷ್ಟೇ ಅವಮಾನ ಮಾಡಿದ್ರು ಅವ್ರನ್ನೇ ಕರ್ಕೊಂಬಂದು ಕೆಲಸ ಕೊಡ್ತೀರಿ. ಆದರೆ ಸ್ವಂತ ಮಗನಿಗೆ ಮೀಟಿಂಗ್ಗೆ 2 ನಿಮಿಷ 1 ನಿಮಿಷ ಲೇಟಾಗಿ ಬಂದ್ರೂ ನನ್ನ ಇದು ಮಾಡ್ತೀರಿ. ನನಗೆ ಅವಮಾನ ಮಾಡೋಕ್ಕೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕಾಯ್ತೀರಿ. ನಿಮಗೆ ಅವಕಾಶ ಮೇಲೆ ಅವಕಾಶ ಸಿಗುತ್ತೆ. ನಿಮಗೆ ಮನೆಯಲ್ಲೂ ಹಂಗೆ ಅವಕಾಶ ಸಿಗುತ್ತೆ, ಮೀಟಿಂಗಲ್ಲೂ ಹಂಗೆ ಅವಕಾಶ ಸಿಗುತ್ತೆ ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ ಈ ಕಡೆಯಿಂದ ಏನೋ ಅದು ಮನೇಲಿ ಯಾವಾಗವಾಗ ಈ ಥರ ಸೀನ್ ಕ್ರಿಯೇಟ್ ಮಾಡಿದ್ರೆ ನಿದ್ದೆನೇ ಬರಲ್ವೇನೋ ಅಂತೆಲ್ಲ ಅವ್ರು ಆರ್ಯ ಕೇಳಿದಾಗ, ಅದು ಅಪ್ಪ ಮಗನ ಮಧ್ಯೆ ನಡೀತಾ ಇರೋದು ಸಂಭಾಷಣೆ ಅಂತ, ಅವ್ರು ನನಗೂ ಅಪ್ಪ ಕಣೋ ಅಂತೆಲ್ಲ ಹೇಳಿ ಆರ್ಯ ಮುಂದೆ ಬರ್ತಿರೋ ಟೈಮಿಗೆ ಅರವಿಂದ್ ಅವರು ಸ್ಟಾಪ್ ಮಾಡ್ತಾರೆ. ನಿಂದರು ಅಂತೆಲ್ಲ ಹೇಳಿ, ಹೌದು, ಏನೋ ಮಾತಾಡಿದರೆ ಈಗ ನಿಮ್ಮ 3 ಜನ ಮಧ್ಯೆ ಇರೋ ಕೋಆರ್ಡಿನೇಷನ್ ನನ್ನ ಮಧ್ಯೆ ಇಲ್ಲ, ನನ್ನ ಮಧ್ಯೆ ಈ ಥರ ಕೋಆರ್ಡಿನೇಷನ್ ಇದ್ದರೆ ನನಗೂ ಹೆಲ್ಪ್ ಆಗ್ತಿತ್ತಪ್ಪ ಅಂತೆಲ್ಲ ಹೇಳ್ತಾನೆ. ನಿಮ್ಮ ಹೆಂಡ್ತಿಗೆ ನಿಮ್ಮ ಮಗಗೆ ಏನಾನಂದರೆ ನಿಮ್ಗೆ ಅಷ್ಟು ಕೋಪನ ಅಂತೆಲ್ಲ ಹೇಳಿ, ಅದು ರಾಜು ಅಂತಮ್ಮ ಮೇಲ್ಗಡೆ ಮನೆಗೆ ಬಂದಿದ್ದಾರಲ್ಲ ಅವರು ಅಂತ, ಬೇಡಪ್ಪ ನಮ್ಮನೆ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊತೀವಿ, ಇಲ್ಲಿ ಯಾರು ಮಂಚ ಇಲ್ಲ ಬೀರೋ ಇಲ್ಲ ಅಂತ ಇದಾಗಿಲ್ಲ, ಸರಿ ನೀನೇನಾದರೂ ಮನೆ ಖಾಲಿ ಮಾಡ್ತೀನಿ ಅಂದರೆ ನಾನು 1 ರೂಪಾಯಿನ ಅಡ್ವಾನ್ಸ್ ಕೊಡೋಲ್ಲ ಅಂತ ಹೇಳಿದರು ಕೂಡ ಅವ್ರೇನು ಹೊಸ್ದಾಗಿ ಬಂದಿದ್ದಾರಲ್ಲ ಇವ್ರು ಯಾರ ಮಾತಿಗೂ ಈಗ ಮಾತು ಕೊಡ್ತಾ ಇಲ್ಲ, ಸಾಕ್ಷಿನೇ ನೋಡ್ತಾ ಇರ್ತಾರೆ. ಇದೇನೇ ಇದು ಅಂತೆಲ್ಲ ಈಕೆ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಮ್ಮ, ನಮ್ಗೆ ಮೊದಲಿಂದ ಚಾಪೆ ಮೇಲೆ ಮಲ್ಕೊಂಡೆ ರೂಢಿ ಇದೆ ಅಂತೆಲ್ಲ ಹೇಳ್ತಾನೆ. ಇದೇ ಟೈಮಿಗೆ ಅಗ್ನಿನ ಅವ್ರ ತಂಗಿ ಎಳ್ಕೊಂಡು ಹೋಗ್ತಿರ್ತಾ, ಬಾಣ ಅಂತೆಲ್ಲ ಹೇಳಿ 1-2 ಹೆಜ್ಜೆ ಹೋದಂಗೆ ಮಾಡಿ ಮತ್ತೆ ವಾಪಸ್ ಬರ್ತಾನೆ. ನೋಡಿ, ನಾನು ಮಾತಾಡ್ತೀನಿ, ನಾನು ಮಾತಾಡೋವರೆಗೂ ಯಾರೂ ಮಾತಾಡಬಾರ್ದು ಅಷ್ಟೇ ಅಂತೆಲ್ಲ ಹೇಳಿ ಸ್ಟ್ರಾಂಗ್ ಆಗಿ ಜೋರು ಹೇಳಿದಾಗ ಅದೇ ನಿಮಗೇನಾದರೂ ಮಗ ಅನ್ನೋದೇನಾದರೂ ಇದ್ದರೆ ಅದೇ ಟೈಮಿಗೆ ಈ ದೊಡ್ಡ ಮನುಷ್ಯನ ನಾನು ಇಷ್ಟು ದಿವಸ ಏನು ಪ್ರಶ್ನೆ ಮಾಡಿಲ್ಲ, ಇವತ್ತು ಪ್ರಶ್ನೆ ಮಾಡ್ತೀನಿ. ಅವರು ಮಲ್ಲಿಕಾ ಗಂಡ ಬಂದು ಬೈತಾರೆ, ಸುಮ್ಮನಿರು ಅಗ್ನಿ, ಯಾಕೋ ಇಷ್ಟೆಲ್ಲ ಅಗ್ರೆಸಿವ್ ಆಗಿದೆಯಾ ಅಂತ. ಅವ್ರು ಮಲ್ಲಿಕಾ ಗಂಡ ಎಷ್ಟೇ ಹೇಳಿದರು ಇವರು ಅಗ್ನಿ ಸಾರ್ ಅವರು ಕೇಳೋದೇ ಇಲ್ಲ. ಇಷ್ಟೇ ಅಂತೆಲ್ಲ ಹೇಳಿ ಇದು ಮಾಡ್ತಿರ್ತಾರೆ. ನಿಂದರು ಅಂತೆಲ್ಲ ಸುಮ್ಮನೆ ಇರು ಅಂತೆಲ್ಲ ಹೇಳಿದರೆ, ಇಷ್ಟೆಲ್ಲ ನೀವು ಅವರಿಗೆ ಇರೋಷ್ಟು ಕಾಳಜಿ ಪ್ರಪಂಚದಲ್ಲಿ ನೀವು ಎಲ್ಲರಿಗೂ ಅವಕಾಶ ಕೊಡ್ತೀರಿ, ನನಗೆ ಮಾತ್ರ ಅವಕಾಶ ಕೊಡಲ್ಲ. ಎಲ್ಲೋ ಇರೋ ಬೀದಿ ಬಿಕಾರಿಗಳಿಗೆಲ್ಲ ತಂದು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀರಿ. ಆದರೆ ನಾನು ನಿಮ್ಮ ಸ್ವಂತ ಮಗ, ನನಗೇನು ಮಾಡಲ್ಲ ನೀವು. ಆದರೆ ನನಗೂ ಇರೋದೊಂದೇ ಪ್ರಶ್ನೆ, ನೀವೇ ನನ್ನ ತಂದೆನಾ ಅನ್ನೋದೇ ನನ್ನ ಪ್ರಶ್ನೆ ಅಂತೆಲ್ಲ ಹೇಳಿದಾಗ ಅರವಿಂದ್ ಅವರು ತುಂಬ ಅಂದರೆ ತುಂಬ ಬೇಜಾರಾಗಿ 1 ಹೆಜ್ಜೆ ಹಿಂದೆ ಸರಿತಾರೆ. 1 ಹೆಜ್ಜೆ ಹಿಂದೆ ಸರಿದಾಗ ಪಾಪ ಎಷ್ಟು ಇದಾಗಿ ಅಗ್ರೆಸಿವ್ ಆಗಿ ಮಾತಾಡ್ದಾನ ಅಂತಂದ ತೋರಿಸ್ತಾ ಇರ್ತಾರೆ ಇಲ್ಲಿ. ಪಾಪ
ಅದಿತಿಗೂ ಏನು ಹೇಳಿದ, ಹೌದು ಅದಿತಿ ಅಮ್ಮ ಬಗ್ಗೆನೂ ಯೋಚನೆ ಮಾಡಲಿಲ್ಲ, ಅದಿತಿ ಬಗ್ಗೆನೂ ಯೋಚನೆ ಮಾಡದೇ ಇರೋ ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ ನೀವು ಅಂತೆಲ್ಲ ಕೇಳಿದಾನ. ಅದು ಕೇಳಿದಾಗ ಅಲ್ಲಿ ಅವ್ರ ಮನೆ ಅಡುಗೆ ಭಟ್ಟನೂ ಅವ್ರ ಚಿಕ್ಕಪ್ಪ ತುಂಬ ಅಂದರೆ ತುಂಬ ಬೇಜಾರು. ಈ ಕಡೆ ಅವ್ರ ಚಿಕ್ಕಮ್ಮಗೂ ಅವ್ರಿಗೆಲ್ಲರಿಗೂ ತುಂಬ ಬೇಜಾರಾಗಿ ಈ ಕಡೆ ಬಟ್ಟು ಮಾಡಿ ತೋರಿಸ್ದ, ಈ ಪ್ರಪಂಚದಲ್ಲಿ ನಿಮ್ಮಷ್ಟು ವರ್ಸ್ಟ್ ತಂದೆ ಯಾರಿರಲ್ಲ, ನೀವೇ 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 ಅಂತ ಪಾಯಿಂಟ್ ಮಾಡಿ ಅದನ್ನ ಅಗ್ನಿ ಅಲ್ಲಿದ್ದ ಹತ್ಕೊಂತ ಹೋಗ್ಬಿಡ್ತಾನೆ. ಅದಿತಿ ಇನ್ನೂ ಬೇಜಾರಾಗ್ಬಿಡ್ತಾಳೆ. ಇಲ್ಲಿ ರೇವತಿ ಸಮಾಧಾನ ಮಾಡೋಕೆ ಬರ್ತಾ ಸುಮ್ಮನೆ ಇರು ಅಂತ ಹೇಳ್ದೆ. ಈ ಕಡೆ ಊಟ ಮಾಡ್ತಾ ಇರ್ತಾಳೆ. ಸಾಕ್ಷಿಗೆ ಅವ್ರ ತಂಗಿ ಊಟ ಮಾಡಿಸ್ತಾ ಅಕ್ಕ ಊಟ ಮಾಡಿ ಅಕ್ಕ ಊಟ ಮಾಡಿ ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ ಒಂದು ಸುಳ್ಳಿಂದ ಇಷ್ಟು ಸಮಸ್ಯೆ ನೋಡಿ ನನಗೆ ಅಂತೆಲ್ಲ ಹೇಳ್ದ. ಹಂಗೆಲ್ಲ ಇಲ್ಲ ಅಕ್ಕ ಪ್ಲೀಸ್ ಅಂತೆಲ್ಲ ಹೇಳ್ಬೇಕು. ಈ ಕಡೆ ಸಮಸ್ಯೆಯಿಂದ ಎದಕ್ಕೆ ನಿನ್ನ ಲಕ್ಕೆ ಸರಿ ಇಲ್ಲ ಬಿಡು ಅಂತ. ಈ ಕಡೆ ಅಗ್ನಿ ರೂಮಲ್ಲಿ ಒಬ್ಬದ್ದೇ ಕೂತಿರ್ತ. ಆ ಕಡೆ ಅದಿತಿ ಬಂದಾಗ ಪುಟ್ಟಿ ಅಂತೆಲ್ಲ ಹೇಳ್ದ. ಒಟ್ಟು ನಿನಗಂತೂ ನಿನಗೆ ನಿಮ್ಮಪ್ಪ ಒಳ್ಳೆಯರಲ್ಲದೆ ಇರ್ಬೋದು, ನಿನಗೆ ನಿಮ್ಮಪ್ಪ ಬೇಡದೆ ನನಗೆ ನಮ್ಮಪ್ಪ ಒಳ್ಳೆಯರೇ, ಆದರೆ ಒಂದು ಮಾತು ನೆನಪಿಟ್ಕೋಣ, ಅಪ್ಪ ಇದರ ನಿನಗೆ ಅವಮಾನ ಮಾಡಿರೋ ಹುಡುಗಿನ ಕೆಲಸಕ್ಕೆ ಇಟ್ಕೊಳಷ್ಟು ಕೆಟ್ಟವರಲ್ಲ ನಮ್ಮಪ್ಪ, ಅದು ಒಂದು ನಿಜ ಅಂತ. ಪುಟ್ಟಿ ನೀನು ಮಾತಾಡಿದಾದರೆ ಇಲ್ಲಿಂದ ಹೋಗ್ಬಿಡು ಅಂತೆಲ್ಲ. ಹೋಗ್ತೀನಣ್ಣ ಹೋಗ್ತೀನಿ ಹೋಗು ಅಂತೆಲ್ಲ ಹೇಳಿ ಮಲ್ಕೊ ಹೋಗಿ ಪುಟ್ಟಿ ಅಂತೆಲ್ಲ. ಆಯ್ತಣ್ಣ ಮಲ್ಕೊತೀನಿ, ನನಗೂ ಅಪ್ಪಗಂತೂ ನಿದ್ದೆ ಬರಲ್ಲ, ನಿನಗಂತೂ ನಿದ್ದೆ ಬರಬೇಕು, ಯಾಕಂದರೆ ನಿನ್ನ ಕಷ್ಟ ನಿಂದು ಎಲ್ಲ ಕೋಪ ಎಲ್ಲ ತೀರಿತಲ್ಲ. ಹೌದು ಸ್ವಲ್ಪ ಜಾಸ್ತಿನೇ ಮಾತಾಡ್ಸಿದ, ಆಯಿತು ಮಲ್ಕೊಂಬಿಡು ಅಂತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಅರವಿಂದ್ ಅವರು ಮೋರ್ಚೆ ಹೋಗಿ ಬಿದ್ದಿರ್ತಾರೆ. ಬಟ್ ಮೇ ಬಿ ಏನಾಗಿದೆ ಅಂತ ಗೊತ್ತಿಲ್ಲ. ರೀ ಎದಲ್ರಿ ಅದಿತಿ ಆರ್ಯ ಅಂತ ಕೂಗಿದಾಗ ಅದಿತಿ ಮತ್ತು ಆರ್ಯ ಇಬ್ಬರು ಬಂದು ಡ್ಯಾಡ್ ಅಂತೆಲ್ಲ ಕೈ ಕಾಲೆಲ್ಲ ಇದು ಮಾಡಿ ನೋಡ್ತಿರ್ತಾರೆ. ಆದರೆ ಮತ್ತೆ ಆಮೇಲೆ ಆದ್ರೂ ಅದಿತಿ ಇಲ್ಲಿ ಬಂದು ಅಣ್ಣ ಅಂತೆಲ್ಲ ಹೇಳಿ ಕರೀತಿರ್ತಾಳೆ. ಕರಿಯೋದ್ರೊಳಗೆ ಈ ಕಡೆ ಅವರು ಅರವಿಂದ್ ಅವ್ರ ತಮ್ಮನೂ ಅಡುಗೆ ಭಟ್ಟ ಏನಿರ್ತಾರಲ್ಲ ಅವರು ಆರ್ಯ ಮತ್ತು ಅವರು ಎಲ್ಲರದ್ದು ಸಪೋರ್ಟ್ ತೊಗೊಂಡು ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಆರ್ಯ ಸುಮ್ಮನಿರಬಾರ್ದ, ಇಷ್ಟಕ್ಕೆಲ್ಲ ಕಾರಣ ನೀನೇ ಅಂತ ಆರ್ಯ ಹೇಳಿರ್ತಾರೆ. ಇದು ನಾಳೆ ಎಪಿಸೋಡ್ ಆಗಿದೆ. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್.